ಇಲ್ಲಿ ನಮ್ಮ ವಾಹನವನ್ನು ಪಾರ್ಕಿಂಗ್ ಮಾಡಿ ಈ ದ್ವಾರಬಾಗಿಲ ಮುಖಾಂತರ ದೇವಸ್ಥಾನಕ್ಕೆ ಹೋಗಬೇಕು. ಸುಮಾರು 200 ಮೀಟರ್ ಹೋದ ನಂತರ ನಾವು ಈ ದೇವಸ್ಥಾನವನ್ನು ತಲುಪಬಹುದು. ಇದು ದೇವಸ್ಥಾನದ ದ್ವಾರ. ಬನ್ನಿ ಸ್ನೇಹಿತರೆ, ನಾವೀಗ ಒಳಗಡೆ ಹೋಗೋಣ. ಪುರಾತನ ದೇವಾಲಯ. ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಕುರುವತ್ತಿ ಗ್ರಾಮದ ಐತಿಹಾಸಿಕ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಶ್ರೀ ಬಸವಣ್ಣ ದೇವಾಲಯದ ಮಹಿಮೆ ಹಾಗೂ ಇತಿಹಾಸ, ಇದರ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೆ ತಪ್ಪದೇ ನೋಡಿ. ಈ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಈ ದೇವಸ್ಥಾನವು ಸುಮಾರು 900 ವರ್ಷಗಳಷ್ಟು ಹಳೆಯದಾಗಿದೆ ಎಂದು ಸ್ಥಳೀಯ ಇತಿಹಾಸಕಾರರು ಹಾಗೂ ಶಾಸನಗಳು ಸೂಚಿಸುತ್ತವೆ. ಕಲ್ಯಾಣ ಚಾಲುಕ್ಯರ ಕಾಲದಿಂದಲೇ ಈ ಕ್ಷೇತ್ರಕ್ಕೆ ಮಹತ್ವವಿದ್ದು, ನಂತರ ಹೊಯ್ಸಳರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಅರಸರು ದೇವಾಲಯದ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ ಎಂದು ಹೇಳಲಾಗುತ್ತದೆ. ನೀವು ನೋಡ್ತಾ ಇರುವುದು ಮಲ್ಲಿಕಾರ್ಜುನ ಸ್ವಾಮಿಯ ಗೋಪುರ. ಕಾಲ ಬದಲಾದರೂ ದೇವಾಲಯದ ವೈಭವ ಕಡಿಮೆ ಆಗಿಲ್ಲ. ಇಂದಿಗೂ ಸಾವಿರಾರು ಭಕ್ತರು ಇದೇ ಭಕ್ತಿಯಿಂದ ಈ ದೇವಾಲಯದ ದರ್ಶನಕ್ಕೆ ಬರುತ್ತಾರೆ. ಈ ದೇವಾಲಯಕ್ಕೆ 3 ಸುಂದರ ದ್ವಾರಗಳಿವೆ. ಪೂರ್ವ, ದಕ್ಷಿಣ ಹಾಗೂ ಉತ್ತರಕ್ಕೆ ಸುಂದರವಾದ ದ್ವಾರಗಳಿವೆ. ಗರ್ಭಗುಡಿಯ ಮೇಲಿರುವ ಇದು ವೇಸರ ಶೈಲಿಯ ಸುಂದರ ಗೋಪುರ. ದೇವಸ್ಥಾನದ ಹೊರಗೋಡೆ ಹೇಗಿದೆ ಅಂತ ನೀವು ಗಮನಿಸಬಹುದು. ಅದ್ಭುತವಾದ ಕೆತ್ತನೆ. ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿ. ಪ್ರತಿಯೊಂದು ಶಿಲ್ಪದಲ್ಲೂ ಮುಖಭಾವ, ಆಭರಣ ಹಾಗೂ ವಸ್ತ್ರದ ಮಡಚುಗಳನ್ನು ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಆಗಿನ ಕಾಲದ ಕಿಟಕಿಯನ್ನು ನೀವಿಲ್ಲಿ ಗಮನಿಸಬಹುದು. ದೇವಸ್ಥಾನದ ಗೋಡೆ ಶಿಥಿಲವಾಗಿರುವುದರಿಂದ ಪುರಾತತ್ವ ಇಲಾಖೆಯವರು ದೇವಾಲಯದ ಹಿಂಬದಿಗೆ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಅದ್ಭುತವಾದ ದೇವಾಲಯ ಅಂತ ಹೇಳ್ಬೋದು. ಹೊರಗೋಡೆಯ ಗೂಡುಗಳಲ್ಲಿ ಶಿವ, ಗಣಪತಿ, ಪಾರ್ವತಿ ಹಾಗೂ ಇತರ ದೈವಿಕ ರೂಪಗಳ ಕೆತ್ತನೆಗಳನ್ನು ಕಾಣಬಹುದು. ಗೋಡೆಯ ಮಧ್ಯಭಾಗದಲ್ಲಿ ನಿರಂತರವಾಗಿ ಸಾಗುವ ಬಳ್ಳಿ ಹಾಗೂ ಹೂವಿನ ಕೆತ್ತನೆಗಳು ಶಿಲ್ಪಿಗಳ ಕಲಾತ್ಮಕತೆಯನ್ನು ತೋರಿಸುತ್ತವೆ. ಹೊರಗೋಡೆಯ ಚಿಕ್ಕ ಗೂಡುಗಳಿರುವ ದೇವತೆಗಳ ವಿಗ್ರಹಗಳು. ದೇವಾಲಯಕ್ಕೆ ಹೋಗುವ ದ್ವಾರ ಮಂಟಪದ ಕಲ್ಲಿನ ಕಂಬಗಳು ಹೇಗಿವೆ ಅಂತ ನೀವು ಗಮನಿಸಬಹುದು. ದೇವಾಲಯದ ದ್ವಾರವಾಗಿಲು ಎಷ್ಟೊಂದು ಸುಂದರವಾಗಿದೆ ಅಂತ ನೀವು ಗಮನಿಸಬಹುದು. ಕೆತ್ತನೆಗಳು ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಸೂಕ್ಷ್ಮವಾಗಿ ಗಮನಿಸಿ. ಎಷ್ಟೊಂದು ಅದ್ಭುತ. ಈಗಿನ ಕಾಲದಲ್ಲಿ ಮಷಿನ್ನಿಂದ ಮಾಡಿದ್ರು ಕೂಡ ಇಷ್ಟು ಸೂಕ್ಷ್ಮವಾಗಿ ಕೆತ್ತಲಿಕ್ಕೆ ಆಗೋದಿಲ್ಲ. ಇದು ಶಿಲಾಶಾಸನ. ಹೂವಿನ ವಿನ್ಯಾಸಗಳು, ಲತಾ ವಲ್ಲರಿಗಳು ಹಾಗೂ ಜಾಮತಿಯ ಅಲಂಕಾರಗಳು ಇದನ್ನು ಇನ್ನೂ ಸುಂದರವಾಗಿ ತೋರಿಸುತ್ತವೆ. ನೋಡಿ ಎಷ್ಟೊಂದು ಅದ್ಭುತ.
ಹೊಯ್ಸಳ ಶೈಲಿಯ ಕೆತ್ತನೆಯನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇದು ಇನ್ನೊಂದು ದ್ವಾರ. ಪ್ರತಿಯೊಂದು ದ್ವಾರದ ಮೇಲೂ ಅದ್ಭುತವಾದ ಕೆತ್ತನೆ. ದೇವಾಲಯದ ಒಳಗೆ ಕಾಲಿಟ್ಟ ಕೂಡಲೇ ಕಲ್ಲಿನ ಕಂಬಗಳು, ಸೂಕ್ಷ್ಮ ಕೆತ್ತನೆಗಳು ಮತ್ತು ಪುರಾತನ ವಾಸ್ತುಶಿಲ್ಪ ನಮ್ಮನ್ನು ಆಶ್ಚರ್ಯಗೊಳಿಸುತ್ತವೆ. ಇಲ್ಲಿರುವ 4 ಕಂಬಗಳ ಪೈಕಿ 3 ಕಂಬಗಳ ಮೇಲೆ ಸುಂದರವಾದ ಕೆತ್ತನೆಗಳಿವೆ. ಒಂದು ಕಂಬಕ್ಕೆ ಯಾವುದೇ ಕೆತ್ತನೆಗಳಿಲ್ಲ. ಇದು ಗಣೇಶನ ಮೂರ್ತಿ. ನೋಡಿ ಎಷ್ಟೊಂದು ಸುಂದರವಾಗಿದೆ ಗಣೇಶ. ಹಾಗೂ ಇದು ವಿಷ್ಣುವಿನ ಮೂರ್ತಿ. ನೀವಿಲ್ಲಿ ಗಮನಿಸಬಹುದು ಪಾಂಚಾಲಿಯ ಮೂರ್ತಿಯನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಕಂಬಗಳ ಕೆತ್ತನೆಯನ್ನು ಗಮನಿಸಿ, ಎಷ್ಟೊಂದು ಅದ್ಭುತ. 3 ಕಂಬಗಳ ಮೇಲೆ ಈ ರೀತಿ ಕೆತ್ತನೆ ಇದೆ. ಒಂದು ಕಂಬಕ್ಕೆ ಯಾವುದೇ ಕೆತ್ತನೆ ಇಲ್ಲ, ಸಿಂಪಲ್ ಆಗಿದೆ. ಈ ಕಂಬ ಸಿಂಪಲ್ ಆಗಿದೆ ನೋಡಿ. ಈ ದೇವಾಲಯವು ಸಂಪೂರ್ಣವಾಗಿ ಕಪ್ಪು ಕಲ್ಲಿನಿಂದ ನಿರ್ಮಾಣಗೊಂಡಿದೆ. ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪ ಹಾಗೂ ಪ್ರತ್ಯೇಕ ನಂದಿ ಮಂಟಪವನ್ನು ಹೊಂದಿದೆ. ದೇವಾಲಯದ ಪ್ರತಿಯೊಂದು ಭಾಗದಲ್ಲಿಯೂ ಕಲಾವಿದರ ಅದ್ಭುತ ಪ್ರತಿಭೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕಂಬಗಳ ಮೇಲಿರುವ ಕೆತ್ತನೆಯನ್ನು ಗಮನಿಸಿ. ಮುಖಮಂಟಪದಲ್ಲಿ ನೀವು ಪಾಂಚಾಲಿ ಮತ್ತು ಅವರ 5 ಜನ ಗಂಡಂದಿರ ವಿಗ್ರಹವನ್ನು ಕೂಡ ಗಮನಿಸಬಹುದು. ಇಲ್ಲಿ ನಾಗಶಿಲ್ಪವನ್ನು ಕೂಡ ನೀವು ನೋಡಬಹುದಾಗಿದೆ. ವಿಷ್ಣುವಿನ ವಿಗ್ರಹ ಹಾಗೂ ವಿಶೇಷವಾದ ಅದ್ಭುತವಾದ ಗಣೇಶನ ವಿಗ್ರಹವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಪ್ರತಿಯೊಂದು ಕಲ್ಲು ಮಾತನಾಡುವಂತಿದೆ. ಗರ್ಭಗೃಹದ ಪ್ರವೇಶ ದ್ವಾರವೇ ಒಂದು ಶಿಲ್ಪಕಲೆಯ ಅದ್ಭುತ. ಈ ದ್ವಾರದಲ್ಲಿ 5 ವಿಭಿನ್ನ ಶಾಖೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಲ್ಲ, ಅದುವೇ ಮಲ್ಲಿಕಾರ್ಜುನ ಶಿವಲಿಂಗ. ವಜ್ರಾಕೃತಿ, ನಾಗಬಂಧ, ಪೂರ್ಣಕುಂಭ, ಮಿಥುನ ಮತ್ತು ಹೂಬಳಿಯ ಅಲಂಕಾರ ಪ್ರತಿಯೊಂದು ಕೆತ್ತನೆಯು ಕಲಾವಿದರ ಅದ್ಭುತ ಕೈಚಳಕವನ್ನು ಪರಿಚಯಿಸುತ್ತವೆ. ಗರ್ಭಗೃಹದ ಕೆತ್ತನೆಯನ್ನು ಪದೇ ಪದೇ ನೋಡಲೇಬೇಕನ್ನಿಸುತ್ತದೆ. ನೋಡಿ ಎಷ್ಟೊಂದು ಅದ್ಭುತ ಈ ದ್ವಾರಬಾಗಿಲಿನ ಕೆತ್ತನೆ. ಮಲ್ಲಿಕಾರ್ಜುನ ಶಿವಲಿಂಗವನ್ನು ನೀವೀಗ ಗಮನಿಸಬಹುದು. ಓಂ ನಮಃ ಶಿವಾಯ. ಬನ್ನಿ ಸ್ನೇಹಿತರೆ, ನಾವೀಗ ಈ ಮಲ್ಲಿಕಾರ್ಜುನ ದೇವಾಲಯದ ಎದುರಿಗಿರುವ ಕುರುವತ್ತಿಯ ಬಸವಣ್ಣನನ್ನು ನೋಡೋಣ. ಈ ಬಸವಣ್ಣನೇ ಈ ಊರಿನ ಮತ್ತು ಬಹುತೇಕ ಭಕ್ತರ ಆರಾಧ್ಯ ದೈವ. ಇಲ್ಲಿರುವ ಬಸವಣ್ಣನ ಮೂರ್ತಿ ಆಕರ್ಷಕವಾಗಿದ್ದು 10 ಅಡಿ ಉದ್ದ ಹಾಗೂ 9 ಅಡಿ ಎತ್ತರವಿದೆ. ಈ ಕುರುವತ್ತಿ ಬಸವಣ್ಣ ಸಾಕಷ್ಟು ಜನರಿಗೆ ಮನೆದೇವರು ಕೂಡ ಹೌದು. ನೋಡಿ ಎಷ್ಟೊಂದು ಅದ್ಭುತವಾಗಿದೆ. ಶಿವರಾತ್ರಿಯ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಸ್ನೇಹಿತರೆ, ನೀವು ಕೂಡ ಈ ಕುರುವತ್ತಿ ಬಸವಣ್ಣನ ನೋಡಿದ್ದೀರಾ? ಹಾಗಿದ್ರೆ ಕಾಮೆಂಟ್ ಮಾಡಿ. ಈ ಮೊದಲು ನಿಮಗೆ ತಿಳಿಸಿದ ಹಾಗೆ ಈ ಬಸವಣ್ಣ 10 ಅಡಿ ಉದ್ದ ಮತ್ತು 9 ಅಡಿ ಎತ್ತರವಿದೆ. ಶಿವನನ್ನು ಹುಡುಕುತ್ತಾ ಇಲ್ಲಿಗೆ ಬಂದ ನಂದಿಯು ನದಿ ತಡದಲ್ಲಿ ಕುಳಿತು ಶಿವನನ್ನು ಪೂಜಿಸಿದನೆಂದು ನಂಬಲಾಗಿದೆ. ಭಕ್ತರ ಗಾಯಗಳನ್ನು ಮತ್ತು ಕಷ್ಟಗಳನ್ನು ಬಸವಣ್ಣನು ವಾಸಿ ಮಾಡುತ್ತಾನೆ. ಅಂದರೆ ಕುರುಗಳನ್ನು ಕಳೆಯುವವನು ಎಂಬ ನಂಬಿಕೆಯಿಂದ ಈ ಸ್ಥಳಕ್ಕೆ ಕುರುವತ್ತಿ ಎಂಬ ಹೆಸರು ಬಂದಿದೆ. ಪ್ರತಿ ವರ್ಷದ ಜಾತ್ರೆಗೆ ಲಕ್ಷಾಂತರ ಭಕ್ತರು. ಬಸವಣ್ಣನ ದೇವಾಲಯ ತುಂಬ ಸಿಂಪಲ್ ಆಗಿದೆ.
ಇಲ್ಲಿ ಮದನಕೀಯರ ಶಿಲ್ಪಗಳು ವಿಶೇಷ ಆಕರ್ಷಣೆಯಾಗಿವೆ. ಅವರ ನೃತ್ಯ ಭಂಗಿಗಳು, ಆಭರಣಗಳು ಹಾಗೂ ಮುಖಭಾವಗಳನ್ನು ಗಮನಿಸಿದರೆ ಆ ಕಾಲದ ಕಲಾವಿದರ ಪ್ರತಿಭೆಗೆ ತಲೆ ಬಾಗಲೇಬೇಕು. ಇದು ಬಸವಣ್ಣ ದೇವಾಲಯದ ಹೊರನೋಟ. ಸ್ನೇಹಿತರೆ, ಕುರುವತ್ತಿ ಶ್ರೀ ಮಲ್ಲಿಕಾರ್ಜುನ ಹಾಗೂ ಬಸವಣ್ಣ ದೇವಾಲಯವು ಕೇವಲ ಒಂದು ದೇವಾಲಯವಲ್ಲ, ಇದು ಕರ್ನಾಟಕದ ಇತಿಹಾಸ, ಶಿಲ್ಪಕಲೆ, ಭಕ್ತಿ ಮತ್ತು ಸಂಸ್ಕೃತಿಯ ಅಮೂಲ್ಯ ಪರಂಪರೆಯಾಗಿದೆ. ದೇವಾಲಯದ ಪುರಾತನ ಕಲ್ಲಿನ ಕಂಬಗಳು, ಗರ್ಭಗುಡಿ, ಬಸವಣ್ಣನ ದೇವಾಲಯ, ತುಂಗಭದ್ರಾ ನದಿಯ ಸೊಬಗು ಹಾಗೂ ಸುತ್ತಮುತ್ತಲಿನ ಪ್ರಕೃತಿಯ ದೃಶ್ಯಗಳನ್ನು ತಪ್ಪದೇ ವೀಕ್ಷಿಸಿ. ಸ್ನೇಹಿತರೆ, ನೀವು ಕೂಡ ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಿ ಮಲ್ಲಿಕಾರ್ಜುನ ಹಾಗೂ ಬಸವಣ್ಣನ ದರ್ಶನ ಮಾಡಿ ಆಶೀರ್ವಾದ ಪಡೆಯಿರಿ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಕುರುವತ್ತಿಯ ಮಲ್ಲಿಕಾರ್ಜುನ ಹಾಗೂ ಬಸವೇಶ್ವರನ ದೇವಾಲಯದ ಮಾಹಿತಿ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಇಂಥದ್ದೇ ಅನೇಕ ಐತಿಹಾಸಿಕ ವಿಡಿಯೋಗಳಲ್ಲಿ. ನಮಸ್ಕಾರ.